ಈ ಸುಳ್ಳು ಅಂತಕ್ಕಂಥದ್ದು ಯಾಕೆ ಉತ್ಪತ್ತಿ ಆಗುತ್ತೆ ಅಂದರೆ ಹಲ್ಲನ್ನು ಗಮನಿಸದೇ ಇರತಕ್ಕಂಥವ್ರಿಗೆ ಈ ಸಮಸ್ಯೆ ಬರುತ್ತೆ. ಹಲ್ಲಿನ ವ್ಯಾಯಾಮವನ್ನು ಯಾರು ಗುರುತಿಸಲ್ವೋ, ನಿಮ್ಮ ಮಕ್ಕಳಿಗೆ ಯಾವುದು ಹೇಳ್ಕೊಡಲ್ವೋ, ಹಲ್ಲಿನ ವ್ಯಾಯಾಮ ಅಂದರೆ ಏನು ಮಾಡೋದಪ್ಪ ಇವಾಗ ಅಂತಕ್ಕಂಥ ವಿಚಾರ ಅಲ್ಲ. ವಿಷಯ ತಿಳ್ಕೊಳ್ಳಿ, ನಿಧಾನವಾಗಿ ಅರ್ಥೈಸ್ಕೊಳ್ಳಿ, ಅರ್ಥ ಗೊತ್ತಾಗತ್ತೆ. ಈಗ ಹಲ್ಲಿನ ವ್ಯಾಯಾಮ ಅಂತಕ್ಕಂಥದ್ದಕ್ಕೆ ಮೊದಲನೇ ಟಿಪ್ಸ್ ಯಾವುದು ಅಂದರೆ ಮಧ್ಯೆ ಮಧ್ಯೆ ತಿನ್ನುವುದು. ತಿಂಡಿ ತಿಂದಾಯಿತು, ಓಕೆ, ತಿಂಡಿ ತಿಂದ ಮೇಲೆ ಒಂದು ಅರ್ಧ ಗಂಟೆ ಯಾರೋ ಕಡಲೆಕಾಯಿ ಮಿಠಾಯಿ ತಂದು ಕೊಡ್ತಾರೋ, ಕಡಲೆಕಾಯಿ ಬೀಜ ತಂದು ಕೊಡ್ತಾರೋ, ಏನೋ ಒಂದು ತಂದು ಕೊಡ್ತಾರೆ, ಓಕೆ. ಅದನ್ನು ಬಾಯಿಯಲ್ಲಿ ಹಾಕುವ ಹಾಗಿಲ್ಲ. ಅವು ಸರಿನಾ ತಪ್ಪ? ಸರಿ, ಹೌದಲ್ವಾ? ನಾವು ಇದ್ರ ಜ್ಞಾನನೇ ಇರಲ್ಲ, ಸುಮ್ಮನೆ ತಿಂತಿರೋದು ಫ್ಯಾಕ್ಟ್ರಿ ಥರ. ಈಗ ಬ್ರಷ್ ಮಾಡಿದ್ದು ಬೆಳಗ್ಗೆ, ಬ್ರಷ್ ಮಾಡಿದ್ಮೇಲೆ ತಿಂದಿದ್ದು ತಿಂಡಿ, ಅದಾದ್ಮೇಲೆ ಬ್ರಷ್ ಮಾಡಿದ್ರಾ? ಮಕ್ಳಿಗೆ ಮಾಡಿಸಿದ್ರಾ? ಇಲ್ವಲ್ಲ. ಈಗ ಆ ಬ್ರಷ್ ಮಾಡಲಿಲ್ಲ ಅಂದರೆ ಏನೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಇವತ್ತು ತಿಳ್ಕೊಂಬಿಡಿ ದಯವಿಟ್ಟು. ಹಾಗಾದರೆ ನಾವು ಯಾವಾಗ ಆಹಾರವನ್ನು ಬಳಸ್ತೀವೋ, ತಿಂತೀವೋ, ನಂತರ ಬ್ರಷ್ ಮಾಡದೇ ಇರತಕ್ಕಂತಹ ವಿಚಾರ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ವಿಷದ ಜ್ವಾಲೆ, ಆ ವಿಷ ಎಲ್ಲಿ ಶೇಖರಣೆ ಆಗತ್ತೆ, ಅದರಿಂದ ನಾವು ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂತಕ್ಕಂತಹ ಎರಡನೇ ದುರಭ್ಯಾಸಕ್ಕೆ ಬರ್ತೀವಿ. ಅದು ವರ್ಣನೆ ಹೇಳೋಣ. ಸಾಮಾನ್ಯವಾಗಿ ನಾವು ಕಾಫಿ ಕುಡಿಬೋದು, ಟೀ ಕುಡಿಬೋದು, ಮಧ್ಯದಲ್ಲಿ ಏನೋ ಒಂಚೂರು ತಿನ್ಬೋದು. ಇವಾಗ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಏನೋ ತಂದು ಕೊಡ್ತಾರೆ, ತಿನ್ನೋಣ, ತಿನ್ನಬಹುದು ಅಂತ ಅಂದ್ಕೊಳ್ಳೋಣ. ಈಗ ತಿಂತೀವಿ, ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಬಾಯನ್ನು ನೀಟ್ ಮಾಡಬೇಕು ಅಂತ ನಮಗೆ ಪ್ರಜ್ಞೆ ಇರಲ್ಲ, ಹೌದಲ್ಲ? ಯಾಕೆ? ಬೆಳಿಗ್ಗೆ ಬ್ರಷ್ ಮಾಡಿದ್ದೀನಲ್ಲ, ರಾತ್ರಿ ಒಂದು ಸಲ ಮಾಡಿದ್ರೆ ಆಯಿತು. ಆದರೂ ರಾತ್ರಿಗೆಲ್ಲ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಮಾಡ್ತಾರೇನೋ ಅಂತ ಅಂದ್ಕೊಳ್ಳೋಣ. ಯಾಕೆ ಅದನ್ನು ಬ್ರಷ್ ಮಾಡಬೇಕು ಪ್ರತಿ ಸಲ ಆಹಾರ? ಅದಕ್ಕೋಸ್ಕರವಾಗಿ 3 ಸಲ ನಾವು ಆಹಾರ ಸೇವನೆ ಮಾಡ್ತಕ್ಕಂಥದ್ದು. ಈ 3 ಸಲ ಬ್ರಷ್ ಮಾಡ್ತಕ್ಕಂಥ ಅಭ್ಯಾಸ ತುಂಬ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಈ ಬ್ರಷ್ ಮಾಡದೇ ಇದ್ದಾಗ ನಮ್ಮ ದೇಹಕ್ಕೆ ಎಷ್ಟು ವಿಷ ಹೋಗುತ್ತೆ ನಮ್ಮ ಬಾಯಿಂದ, ಇದನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಪ್ರಯತ್ನದಲ್ಲಿ ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿರಬೇಕು, ಶಿಸ್ತುಬದ್ಧವಾಗಿರಬೇಕು, ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು ಹೇಳ್ತಕ್ಕಂತಹ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಶಿಕ್ಷಣವನ್ನು ಯಾರು ಹೇಳ್ತಾ ಇದ್ದಾರೆ, ಇದನ್ನು ನೀವು ಗುರುತಿಸೋದೇ ಆದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಇದನ್ನು ಪ್ರಯತ್ನ ಮಾಡೋದೇ ಆದರೆ, ಇದರ ಸತ್ಯಾಂಶ ನಿಜಕ್ಕೂ ನಿಮಗೆ ಅರ್ಥಗರ್ಭಿತವಾಗಿ ನೀವು ಪ್ರಯತ್ನ ಮಾಡಿ, ನಿಮಗೆ ಸಿಕ್ಕತ್ತೆ. ಆಮೇಲೆ ಮಕ್ಕಳ ಮೇಲೆ ಪ್ರಯತ್ನ ಮಾಡಿ, ಇದೆಷ್ಟರ ಮಟ್ಟಕ್ಕೆ ತಪ್ಪು.